ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ರೀಡಿಂಗ್ ತುಂಬ ಸ್ಪೆಷಲ್, ತುಂಬ ಡೀಪ್, ತುಂಬ ಸೋಲ್ ಲೆವೆಲ್ ಎನರ್ಜಿ. ಸೊ ಮೊದಲು ನೀವು ಏನು ಮಾಡಬೇಕು ಅಂದರೆ ಕಾಮಾಗಿ ಕೂತ್ಕೊಂಡು ಒಂದು ಡೀಪ್ ಬ್ರೀತನ್ನು ತಗೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಲ್ಲಿ 3 ಬಾರಿ ನೆನೆಸ್ಕೊಂಡು ಅವರ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಇದು ಕೇವಲ ಇನ್ಸಿಡೆನ್ಸ್ ಅಲ್ಲ. ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಮನಸಾರ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಈ ರೀಡಿಂಗ್ ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜಿ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಸೊ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇವತ್ತಿನ ರೀಡಿಂಗಲ್ಲಿ ಅವರು ನಿಮಗೆ ಹೇಳದೆ ಉಳಿಸ್ಕೊಂಡಿರುವಂತಹ ಫೀಲಿಂಗ್ಸ್ಗಳೇನು, ಯಾವ ಭಾವನೆಗಳಿದೆ, ಅವರು ನಿಮ್ಮ ಹತ್ರ ಹೈಡ್ ಮಾಡ್ಕೊಳ್ತಾ ಇದ್ದಾರೆ ಬಟ್ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ, ಶೇರ್ ಮಾಡ್ಕೊಳ್ತಾ ಇಲ್ಲ, ಅದು ಯಾವ ಫೀಲಿಂಗ್ಸ್ ಅಂತ ನೋಡೋಣ. ಮೊದಲ ಎನರ್ಜಿ ಕರೆಂಟ್ ಫೀಲಿಂಗ್ಸ್, ಡೀಪ್ ಹೃದಯದ ಮಾತು ಏನಿದೆ ಅಂತ ನೋಡೋಣ. ಅಂದರೆ ಈ ವ್ಯಕ್ತಿ ಹೊರಗಡೆಯಿಂದ ನಿಮಗೆ ಅದನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ, ಹೇಳ್ಕೊಳ್ತಾ ಇಲ್ಲ. ತುಂಬ ಡೀಪಾಗಿ ಕಳವಳದ ಪಶ್ಚಾತ್ತಾಪದ ಎನರ್ಜಿ ಕಾಣ್ತಾ ಇದೆ. ಅವರ ಒಳಗಿನ ಮನಸ್ಸು ಅಂದರೆ ಈ ರಿಲೇಷನ್ಶಿಪ್ ನಿಜವಾಗ್ಲೂ ಮುಗ್ದು ಹೋಯ್ತಾ, ನಾನು ಯಾಕೆ ಆ ಸಮಯದಲ್ಲಿ ಅರ್ಥ ಮಾಡಿಕೊಡ್ಲಿಲ್ಲ, ಅವರ ಮನಸ್ಸನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಒಳಗಿನ ಗಿಲ್ಟ್ ಎನರ್ಜಿ ಈ ವ್ಯಕ್ತಿಗೆ ತುಂಬ ಸ್ಟ್ರಾಂಗ್ ಆಗಿ ಪಶ್ಚಾತ್ತಾಪ ಕಾಡ್ತಾ ಇದೆ. ಅಂದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ, ನೀವೇನು ಫೀಲ್ ಮಾಡ್ತಾ ಇದ್ರಿ ಅಂತ ಇವರು ಗಮನಿಸಲೇ ಇಲ್ಲ. ಅಂದರೆ ಅವರು ಈಗ ಹಳೆಯ ಸನ್ನಿವೇಶಗಳನ್ನು, ಪಾಸ್ಟ್ನ ವಿಷಯಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಪಾಸ್ಟಲ್ಲಿ ನಿಮ್ಮ ರಿಲೇಷನ್ಶಿಪ್ ಯಾವ ರೀತಿ ಇತ್ತು ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವ್ರ ಹತ್ರ ಮಾತನಾಡುತ್ತಿದ್ದ ಮಾತನ್ನು ಇವರು ಲೈಟಾಗಿ ತಗೊಳ್ತಾ ಇದ್ರು. ಆದರೆ ಈಗ ಅದೇ ಮಾತು ಅವರ ತಲೆ ಒಳಗಡೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ನಾನು ಸ್ವಲ್ಪ ಕೇರ್ ತೋರಿಸಿದ್ರೆ ಇವತ್ತು ಸಿಚುವೇಶನ್ ಬೇರೆ ಆಗ್ತಾ ಇರ್ತಿತ್ತು, ಈಗ ಈ ಸಿಚುವೇಶನ್ ಬರ್ತಾ ಇರಲಿಲ್ಲ. ಅಂದರೆ ಈಗ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಗ್ಯಾಪ್ ಇರ್ಬೋದು, ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರ್ಬೋದು. ಈ ರೀತಿ ಆಗ್ತಾ ಇರಲಿಲ್ಲ, ಮೊದಲು ನಾನು ಕೇರ್ ಕೊಡಬೇಕಿತ್ತು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಇನ್ನು ಈ ವ್ಯಕ್ತಿ ನೀವು ಬದಲಾಗಿದ್ದೀರಾ ಅನ್ನೋ ಭಾವನೆ ಈ ವ್ಯಕ್ತಿಗೆ ಬರ್ತಾ ಇದೆ. ಅಂದರೆ ಮೊದಲು ಇದ್ದ ಹಾಗೆ ನೀವು ಇಲ್ಲ, ಪಾಸ್ಟಲ್ಲಿ ಯಾವ ರೀತಿ ಇದ್ರಿ ಆ ರೀತಿ ಇಲ್ಲ. ನಿಮ್ಮ ಸೈಲೆನ್ಸ್, ನಿಮ್ಮ ಗ್ಯಾಪ್, ನಿಮ್ಮ ಡಿಸ್ಟೆನ್ಸ್ ಇದೆಲ್ಲ ಅವ್ರಿಗೆ ದೊಡ್ಡ ಪ್ರಶ್ನೆ ಆಗಿದೆ. ಅಂದರೆ ಇವರಾಗೆ ಈ ರಿಲೇಷನ್ಶಿಪ್ಪಿಂದ ದೂರ ಹೋಗಿದ್ರು ಕೂಡ ಹೀಗಾಗೋದಕ್ಕೆ ಸಾಧ್ಯನಾ ಅನ್ನೋ ರೀತಿ ಪ್ರಶ್ನೆ ಮೂಡ್ತಾ ಇದೆ. ಹೊರಗಡೆಯಿಂದ ಎಷ್ಟೇ ದೂರ ಇದ್ದರೂ ಕೂಡ ಒಳಗಡೆ ಇನ್ನೂ ಪ್ರೀತಿ ಇದೆ. ಅವರ ಹೃದಯದಲ್ಲಿ ನಿಮಗೆ ಜಾಗ ಇದೆ, ಅಲ್ಲಿ ಖಾಲಿ ಜಾಗ ಆಗಿಲ್ಲ. ಅವ್ರು ನಿಮಗೆ ಕೇರ್ ಮಾಡೋದನ್ನು ನಿಲ್ಲಿಸಿಲ್ಲ, ನಿಮ್ಮ ಬಗ್ಗೆ ಫೀಲ್ ಮಾಡೋದನ್ನು ಬಿಟ್ಟಿಲ್ಲ. ಬಟ್ ಅದನ್ನು ಅವರು ಶೇರ್ ಮಾಡ್ಕೊಳ್ತಾ ಇಲ್ಲ. ನೀವು ನಿಮ್ಮ ಫೀಲಿಂಗ್ಸ್ ಬಗ್ಗೆ ಕ್ಲಿಯರ್ ಆಗಿದ್ದೀರಲ್ವಾ? ಅಂದರೆ ನೀವೇನು ಅಂದ್ಕೊಳ್ತಿದ್ದೀರಾ ಅಂದರೆ ನಿಮ್ಮ ಎನರ್ಜಿಯ ಪ್ರಕಾರ ನಿಮ್ಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಬೇಕು, ಇವರು ನನ್ನ ಲೈಫ್ ಪಾರ್ಟ್ನರ್ ಆಗಿರಬೇಕು, ಇವರು ನನ್ನ ಲೈಫ್ನಲ್ಲಿ ಇರಬೇಕು, ಇವರಲ್ಲದೆ ನನಗೆ ಬೇರೆ ಯಾರೂ ಬೇಡ ಅಂತ ನಿಮ್ಮ ಮನಸ್ಸಿನಲ್ಲಿ ಫೀಲಿಂಗ್ಸ್ ಇದೆ. ನಾನು ಇವರನ್ನು ಮಿಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ, ನೀವು ಶೋರ್ ಆಗಿದ್ದೀರಾ. ಬಟ್ ಅವರ ಬಗ್ಗೆ ನೀವು ಅನುಮಾನದಿಂದ ನೋಡ್ತಾ ಇದ್ದೀರಾ. ಆದರೆ ಅವರ ಕಡೆಯಿಂದ ನೋಡಬೇಕಾದ್ರೆ ಅವರ ಮನಸ್ಸು ಒಂದು ಕನ್ಫ್ಯೂಷನ್, ಒಂದು ಗೊಂದಲ, ಒಂದು ಮೌನ ಇದೆಲ್ಲ ಇರೋದ್ರಿಂದ ಅವರ ಒಳಗಿನ ಸತ್ಯ ನಿಮಗೆ ಗೊತ್ತಾಗ್ತಾ ಇಲ್ಲ. ಒಬ್ಬರ ಮನಸ್ಸಿನಲ್ಲಿರುವ ವಿಷಯಗಳನ್ನು ಕೆದಕಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇರುವ ಎನರ್ಜಿ ಇದೆ. ಬಟ್ ಅವರ ಒಳಗಿನ ಸತ್ಯ ನಿಮಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಮೊದಲೆಲ್ಲ ಪ್ರತಿದಿನ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ರು, ಬಟ್ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂತ ನಿಮ್ಗೆ ಅನಿಸಿರ್ಬೋದು. ಅಥವಾ ಮೊದಲು ತುಂಬ ಕೇರ್ ಮಾಡ್ತಾಯಿದ್ರು, ತುಂಬ ಪ್ರೀತಿ ಇತ್ತು. ಆದರೆ ಅವರ ರಿಯಾಲಿಟಿ ಬೇರೆ ಇರ್ಬೋದು. ಕೆಲಸದ ಒತ್ತಡ ಇದೆ, ಮನೆಯ ಸಮಸ್ಯೆ, ಫ್ಯಾಮಿಲಿಯ ಪ್ರೆಷರ್, ರೆಸ್ಪಾನ್ಸಿಬಿಲಿಟಿ, ಅಥವಾ ಮೆಂಟಲ್ ಆಗಿ ಡೌನ್ ಆಗಿರ್ಬೋದು. ಇದೆಲ್ಲ ಕಾರಣದಿಂದ ನಿಮ್ಮಿಂದ ದೂರ ಆಗಬೇಕು ಅಂತಲ್ಲ, ಆದರೆ ಅವರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಹೇಗೆ ವರ್ತಿಸ್ತಾನೆ ಅನ್ನೋದು ಒಂದು ಭಾಗ ನಿಮಗೆ ಕಾಣ್ತಾ ಇರಬಹುದು, ಬಟ್ ಅವನ ಹೃದಯ ಏನು ಫೀಲ್ ಮಾಡ್ತಾ ಇದೆ ಅನ್ನೋದು ಇನ್ನೊಂದು ಭಾಗ ಅಲ್ವಾ? ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಅವರ ಆ್ಯಕ್ಷನ್ ನೋಡಿ ಅವರ ಪ್ರೀತಿಯ ತೀರ್ಮಾನ ನೀವು ಮಾಡಬೇಡಿ. ಅವರು ಮೆಸೇಜ್ ಮಾಡಲಿಲ್ಲ ಅಂದರೆ, ಕಾಲ್ ಮಾಡಲಿಲ್ಲ ಅಂದರೆ ಅದರಿಂದ ಅವರು ನಿಮ್ಮನ್ನು ಮರ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಕೆಲವೊಮ್ಮೆ
ಜನರು ಮಾತಾಡೋದಕ್ಕೆ ಆಗದೆ ಸೈಲೆಂಟ್ ಆಗಿಬಿಡ್ತಾರೆ. ಅದು ಕೇರ್ ಇಲ್ಲದ ಕಾರಣ ಅಲ್ಲ, ಅದು ಅವರೊಳಗಿನ ಸ್ಟ್ರಗಲ್ ಕಾರಣ. ಎನರ್ಜಿಯ ಪ್ರಕಾರ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಇನ್ನೂ ಡೀಪಾಗಿ ಫೀಲ್ ಇದೆ, ಹೃದಯದಲ್ಲಿ ಪಶ್ಚಾತ್ತಾಪ ಇದೆ, ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ನೋವಿದೆ. ಆದರೆ ಪ್ರೀತಿ ಇನ್ನೂ ಮುಗ್ದಿಲ್ಲ. ಆ ಎನರ್ಜಿ ಕಾಣ್ತಾ ಇದೆ. ಚೇಂಜಸ್ ಕಾಣ್ತಾ ಇರುವ ಎನರ್ಜಿ, ನೀವು ಬದಲಾಗಿದ್ದೀರಾ ಅನ್ನೋ ಫೀಲಿಂಗ್ ಅವರ ಮನಸ್ಸಿನ ಒಳಗಿನಲ್ಲಿದೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಆಗಾಗ ಓಡ್ತಾ ಇರುವ ಯೋಚನೆ ಅಂದರೆ ಅದು ನೀವು ಬದಲಾಗಿದ್ದೀರಾ, ಒಂದು ಕನ್ಫ್ಯೂಷನ್, ಒಂದು ನೋವು. ಅಂದರೆ ನೀವು ಮೊದಲು ಇದ್ದ ಹಾಗೆ ಇಲ್ಲ, ಈ ಯೋಚನೆ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಅವರು ಏನು ಗಮನಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಮಾತಿನ ಟೋನ್ ಆಗಿರ್ಬೋದು, ನಿಮ್ಮ ವರ್ತನೆ ಆಗಿರ್ಬೋದು, ನಿಮ್ಮ ರಿಯಾಕ್ಷನ್ ಆಗಿರ್ಬೋದು, ಅಥವಾ ನಿಮ್ಮ ಸೈಲೆನ್ಸ್. ಅದು ರೀಸೆಂಟ್ ಪಾಸ್ಟಲ್ಲಾಗಿರ್ಬೋದು, ಈಗ ಆಗಿರ್ಬೋದು. ಅವರಿಗೂ ಹೊಸದಾಗಿ ಕಾಣ್ತಾ ಇದೆ. ಮೊದಲು ನೀವು ಯಾವ ರೀತಿ ಇರ್ತಾಯಿದ್ರಿ, ಅಂದರೆ ಪಾಸ್ಟಲ್ಲಿ ಯಾವ ರೀತಿ ಇರ್ತಾಯಿದ್ರಿ, ಯಾವ ರೀತಿ ಬಿಹೇವಿಯರ್ ಇತ್ತು, ಈಗ ಹೇಗಿದ್ದೀರಾ, ಈ ಎರಡೂ ಇಮ್ಯಾಜಿನೇಷನ್ ಅವರ ಮನಸ್ಸಿನಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ. ಅಂದರೆ ಮೊದಲು ನೀವು ಏನಾದರೂ ಚಿಕ್ಕ ವಿಷಯಕ್ಕೂ ಕೋಪ ಬಂದರೂ ಕೂಡ ಸ್ವಲ್ಪ ಟೈಮ್ನಲ್ಲಿ ನೀವು ತಾವಾಗೇ ಹೋಗಿ ಅವರನ್ನು ಮಾತಾಡಿಸ್ತಾ ಇದ್ರಿ, ಬಿಟ್ಬಿಡಿ ಏನೂ ಇಲ್ಲ ಅಂತ ಸಮಾಧಾನ ಮಾಡ್ತಾಯಿದ್ರಿ. ಆದರೆ ಈಗ ನೀವು ತಕ್ಷಣ ರಿಯಾಕ್ಟ್ ಮಾಡ್ತಾ ಇಲ್ಲ, ನೀವು ನಿಮ್ಮ ಸ್ಪೇಸ್ ತಗೊಳ್ತಾ ಇದ್ದೀರಾ, ಮಾತಾಡೋದಕ್ಕೆ ಸಮಯ ತಗೊಳ್ತಾ ಇದ್ದೀರಾ. ಅಂದರೆ ರೀಸೆಂಟ್ ಪಾಸ್ಟಲ್ಲಿ ಕೂಡ ಈ ರೀತಿ ಆಗಿರ್ಬೋದು. ಇದನ್ನು ನೋಡಿ ಅವರ ಮನಸ್ಸಿನಲ್ಲಿ ಏನು ಫೀಲಿಂಗ್ಸ್ ಬರ್ತಾ ಇದೆ ಅಂದರೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರಾ, ನನ್ನ ಮೇಲೆ ಕೇರ್ ಕಡಿಮೆ ಆಯಿತಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನಿಜವಾದ ಸತ್ಯ ಏನು ಅಂದರೆ ನೀವು ಬದಲಾಗಿದ್ದು ನಿಮ್ಮ ಗ್ರೋತ್ ಕಾರಣ ಆಗಿರ್ಬೋದು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಾರಣ ಆಗಿರ್ಬೋದು. ಬಟ್ ಅವರಿಗದು ಏನು ಅನ್ನಿಸ್ತಾ ಇದೆ ಅಂದರೆ ನೀವು ದೂರ ಆಗ್ತಾ ಇದ್ದೀರಾ, ಆ ರೀತಿ ಕಾಣ್ತಾ ಇದೆ. ಈ ವ್ಯಕ್ತಿಗೆ ತುಂಬ ಸ್ಟ್ರಾಂಗಾಗಿ ಫೀಲಿಂಗ್ ಬರ್ತಾ ಇದೆ, ನಾನು ಇವರನ್ನು ಕಳ್ಕೊಳ್ತಾ ಇದ್ದೀನಿ. ಅವರು ನಿಮ್ಮ ಪ್ರತಿಯೊಂದು ಸೈಲೆನ್ಸನ್ನು ಒಂದು ದೂರ ಅಂತ ಅರ್ಥ ಮಾಡ್ಕೊಳ್ತಿದ್ದಾರೆ. ಹಳೆಯ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಪಾಸ್ಟ್ನ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ನೆನಪಿಸ್ಕೊಳ್ತಾ ಇದ್ದಾರೆ ನೀವು ಯಾವ ರೀತಿ ನಗ್ತಾ ಇದ್ರಿ, ಯಾವ ರೀತಿ ಕೇರ್ ಮಾಡ್ತಾಯಿದ್ರಿ, ಯಾವ ರೀತಿ ಸಣ್ಣ ಸಣ್ಣ ವಿಷಯಕ್ಕೂ ಖುಷಿ ಆಗ್ತಾಯಿದ್ರಿ, ಅದೆಲ್ಲವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮೊದಲು ನೀವು ಅವರ ಮೆಸೇಜ್ ಬಂದ ತಕ್ಷಣ ರಿಪ್ಲೈ ಮಾಡ್ತಾಯಿದ್ರಿ, ಈಗ ನೀವು ಕೆಲವೊಮ್ಮೆ ಲೇಟಾಗಿ ರಿಪ್ಲೈ ಮಾಡ್ತಾ ಇರಬಹುದು. ನಿಮಗೆ ಅದು ನಾರ್ಮಲ್ ಆಗಿರ್ಬೋದು, ಆದರೆ ಅವರಿಗೆ ನಾನು ಇಂಪಾರ್ಟೆಂಟ್ ಅಲ್ವಾ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಲೋನ್ಲಿನೆಸ್ ಎನರ್ಜಿ. ಈ ವ್ಯಕ್ತಿ ಹೊರಗಡೆ ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತಾರೆ, ಆದರೆ ಒಳಗಡೆಯಿಂದ ತುಂಬ ಒಂಟಿತನ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಒಂದು ಅಭ್ಯಾಸ ಆಗಿಬಿಟ್ಟಿತ್ತು, ಯಾವಾಗಲೂ ನೀವು ಅವರ ಜೊತೆ ಇರೋದು ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿತ್ತು. ನೀವು ಇದ್ದಾಗ ಅವ್ರಿಗೆ ಕಂಪ್ಲೀಟ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಈಗ ಆ ಜಾಗ ಖಾಲಿ ಆಗಿದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅವರ ಮನಸ್ಸನ್ನೇ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಇವರ ಲೈಫ್ನಿಂದ ದೂರ ಆಗಿಬಿಟ್ರೆ ನನ್ನ ಲೈಫ್ ಯಾವ ರೀತಿ, ನನ್ನ ಎಮೋಷನ್ಸ್ ಯಾವ ರೀತಿ, ನನ್ನ ಫೀಲಿಂಗ್ಸ್ ಯಾವ ರೀತಿ. ಇದೊಂದು ಸಿಂಪಲ್ ಪ್ರಶ್ನೆ ಅಲ್ಲ, ಒಂದು ಫಿಯರ್, ಒಂದು ಇನ್ಸೆಕ್ಯೂರಿಟಿ, ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಕಾಣ್ತಾ ಇದೆ. ನೀವೇನು ಫೀಲ್ ಮಾಡ್ತಾ ಇದ್ದೀರಾ, ಅವ್ರೇನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ನೀವು ನಿಮ್ಮ ಬೌಂಡ್ರೀಸ್ ಸೆಟ್ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ವ್ಯಾಲ್ಯೂ ಕಾಪಾಡ್ಕೊಳ್ತಾ ಇದ್ದೀರಾ, ಆ ರೀತಿ ಎನರ್ಜಿ ಕಾಣ್ತಾ ಇದೆ. ಆದರೆ ಅದನ್ನು ರಿಜೆಕ್ಷನ್ ಅಂತ ಇವ್ರು ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬದಲಾವಣೆ ಅನ್ನೋದು ತಪ್ಪಲ್ಲ, ನಿಮ್ಮ ಗ್ರೋತ್ ಅನ್ನೋದು ತಪ್ಪಲ್ಲ. ಬಟ್ ಅವರ ಮನಸ್ಸು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ರೆಡಿ ಇಲ್ಲ. ಎನರ್ಜಿಯ ಪ್ರಕಾರ ಅವರು ನಿಮ್ಮನ್ನು ಎಲ್ಲಿ ಕಳೆದುಕೊಳ್ತಾರೋ ಅನ್ನೋ ಭಯದಲ್ಲಿದ್ದಾರೆ. ಅವರು ನಿಮ್ಮ ಹಳೆಯ ವರ್ಷನನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಸೈಲೆನ್ಸ್ ಅವರಿಗೆ ದೂರ ಅಂತ ಅನ್ನಿಸ್ತಾ ಇದೆ. ಬಟ್ ಸತ್ಯ ಏನು ಅಂದರೆ ನೀವು ಬದಲಾಗಿದ್ದು ಪ್ರೀತಿ ಕಡಿಮೆಯಾಗಿ ಅಲ್ಲ, ನಿಮ್ಮ ವ್ಯಾಲ್ಯೂ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ಇದು ಇವರ ಮನಸ್ಸಿನ ಹಿಡನ್ ಫೀಲಿಂಗ್ಸ್ಗಳು, ಅವರು ನಿಮ್ಮ ಹತ್ರ ಹೇಳ್ಕೊಳ್ಳದೆ, ಶೇರ್ ಮಾಡ್ಕೊಳ್ಳದೆ ಉಳಿದಿರುವಂತಹ ಫೀಲಿಂಗ್ಸ್ಗಳು. ಅಟ್ಯಾಚ್ಮೆಂಟ್, ಡಿಪೆಂಡೆನ್ಸಿ, ಹೃದಯ ಬಿಟ್ಟು ಕೊಡದ ಬಂಧದ ಎನರ್ಜಿ. ಈ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಹೆವಿ. ಅಂದರೆ ಇದು ಕೇವಲ ಇಷ್ಟ ಅಂತ ಅಲ್ಲ, ಕೇವಲ ಒಂದು ಲೈಕ್ ಅಂತ ಅಲ್ಲ, ಇದು ಒಂದು ಗಾಢವಾದ ಅಟ್ಯಾಚ್ಮೆಂಟ್. ಅವರಿಗೊಂದು ಅಭ್ಯಾಸ ಆಗಿಬಿಟ್ಟಿದೆ ನಿಮ್ಮ ಪ್ರೀತಿ, ನಿಮ್ಮ ಕನೆಕ್ಷನ್, ನೀವು ಅವ್ರ ಜೊತೆ ಇರೋದು. ಒಂದು ಬಿಡೋಕ್ಕಾಗದ ಇರುವಂತಹ ಕನೆಕ್ಷನ್, ಒಂದು ಬಂಧ ಆಗಿಬಿಟ್ಟಿದೆ. ಅವರು ನಿಮ್ಮ ಮೇಲೆ ಎಷ್ಟು ಅಟ್ಯಾಚ್ ಆಗಿದ್ದಾರೆ ಅಂದರೆ ನೀವು ಇವರ ಲೈಫ್ನಿಂದ ದೂರ ಆದರೆ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಮೋಷ್ನಲಿ ನಿಮ್ಮ ಜೊತೆ ಮಾತಾಡೋದ್ರಿಂದ ನಿಮ್ಮ ಪ್ರೆಸೆನ್ಸಿಂದ ಅವರ ಮನಸ್ಸಿಗೆ ತುಂಬ ಸಮಾಧಾನ ಸಿಗ್ತಾ ಇತ್ತು. ನೀವು ಇಲ್ಲ ಅಂದರೆ ಅವರ ಮನಸ್ಸು ಖಾಲಿ ಅಂತ ಅನ್ನಿಸ್ತಾ ಇದೆ. ಮೆಂಟಲಿ ಅವರು ಏನೇ ಮಾಡ್ತಿದ್ರು ಕೂಡ ಒಂದು ಮೂಲೆಯಲ್ಲಿ ನಿಮ್ಮ ಯೋಚನೆ ಓಡ್ತಾನೇ ಇರುತ್ತೆ. ಅಂದರೆ ಊಟ ಮಾಡ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು, ಸಡನ್ನಾಗಿ ನಿಮಗೆ ಸಂಬಂಧಪಟ್ಟ ಮೆಮೊರೀಸ್ ಬರ್ತಾ ಇರುತ್ತೆ. ಫಿಸಿಕಲಿ ನಿಮ್ಮ ಪ್ರೆಸೆನ್ಸ್, ನಿಮ್ಮ ಹತ್ತಿರ ಇರೋದು ಅವರಿಗೊಂದು ಕಂಫರ್ಟ್ ಝೋನ್, ಒಂದು ಸೆಕ್ಯೂರಿಟಿ ಅಂತ ಅನ್ನಿಸ್ತಾ ಇದೆ, ಒಂದು ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಮರಿಬೇಕು ಅನ್ನೋ ಹೋರಾಟ. ಈ ವ್ಯಕ್ತಿ ಒಳಗಿನಿಂದ ತುಂಬ ಟ್ರೈ ಮಾಡ್ತಾ ಇರ್ಬೋದು, ಟ್ರೈ ಮಾಡಿದ್ದಾರೆ ನಿಮ್ಮನ್ನು ಮರಿಬೇಕು, ಈ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ ಅನ್ನೋದು ಬೇಡ ಅಂತ ಅವರು ಅಂದ್ಕೊಂಡಿರ್ಬೋದು. ಅವರು ತಮ್ಮ ಪ್ರಯತ್ನವನ್ನು
ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ನಿಮ್ಮ ಕಡೆಗೆ ಮನಸ್ಸು ಬರ್ತಾ ಇರೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಅವರಿಂದ ಅದು ಸಾಧ್ಯ ಆಗಿಲ್ಲ. ನಿಮಗೆ ಕಾಲ್ ಮಾಡಬೇಕಾ, ಮೆಸೇಜ್ ಮಾಡಬೇಕಾ, ಬಟ್ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ತಾರೆ. ಬೇಡ, ನಾನು ಸ್ಟ್ರಾಂಗ್ ಇರಬೇಕು ಅಂತ ಫೀಲ್ ಮಾಡ್ಕೊಳ್ತಾರೆ. 2 ನಿಮಿಷದ ನಂತರ ಮತ್ತೆ ಅದೇ ಯೋಚನೆ ಬರ್ತಾ ಇರುತ್ತೆ. ಅಂದರೆ ರಿಪೀಟೆಡ್ ಆಗಿ ಅವರ ಮನಸ್ಸಿನಲ್ಲಿ ಯೋಚನೆಗಳು ಬರ್ತಾ ಇದೆ. ಅಂದರೆ ಮರಿಬೇಕು ಅನ್ನೋ ಮಾತಿನ ಹಿಂದಿನ ಸತ್ಯ ಏನು ಅಂದರೆ, ಕೆಲವರು ಈಗ ನಿಮ್ಮ ಹತ್ರ ಹೇಳಿರ್ಬೋದು, ನನ್ನನ್ನು ಮರೆತು ಬಿಡು, ಈ ರಿಲೇಷನ್ಶಿಪ್ ಬೇಡ ಅಂತ ಮಾತುಕತೆ ನಡೆದಿರಬಹುದು. ಅಥವಾ ಸಡನ್ನಾಗಿ ಈ ರಿಲೇಷನ್ಶಿಪ್ಪಿಂದ ದೂರ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು. ಏನೇ ಆಗಿದ್ರೂ ಕೂಡ ಅದೊಂದು ಡಿಫೆನ್ಸ್. ಅವರು ಹೀಗೆ ಹೇಳೋದಕ್ಕೆ ಅಥವಾ ಬಿಹೇವ್ ಮಾಡೋದಕ್ಕೆ ಕಾರಣ ಅವರಿಗೂ ಯಾವುದೋ ಒಂದು ಭಯ ಇದೆ. ಮತ್ತೆ ಹರ್ಟ್ ಆಗಬಾರ್ದು ಅನ್ನೋ ಭಯ ಇದೆ. ಆದರೆ ಅವರ ಹೃದಯ ನೀವಿಲ್ಲದೆ ನಾನು ಇರೋದಕ್ಕೆ ಆಗಲ್ಲ ಅಂತ ಹೇಳ್ತಾನೇ ಇದೆ. ಹೊರಗಡೆ ಸ್ಟ್ರಾಂಗ್ ಆಗಿ, ಒಳಗಡೆ ಬ್ರೋಕನ್ ಎನರ್ಜಿ ಕಾಣ್ತಾ ಇದೆ. ಹೊರಗಡೆ ಕಾನ್ಫಿಡೆಂಟ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ, ನನಗೆ ಏನೂ ಆಗಿಲ್ಲ ಅನ್ನೋ ಫೇಸ್ ಇಟ್ಕೊಂಡಿದ್ದಾರೆ, ಮುಖವಾಡ ಹಾಕ್ಕೊಂಡಿದ್ದಾರೆ. ಆದರೆ ಮನಸ್ಸಿನ ಒಳಗಡೆಯಿಂದ ತುಂಬ ಸೈಲೆಂಟ್ ಪೇನ್ ಇದೆ. ಹೇಳೋದಕ್ಕೆ ಆಗದೇ ಇರುವಂತಹ ನೋವಿದೆ, ಮಿಸ್ ಮಾಡಿಕೊಳ್ಳುವಂತಹ ಫೀಲಿಂಗ್ ಇದೆ. ಅಂದರೆ ಅವರು ಹೊರಗಡೆ ಅವರ ಫ್ರೆಂಡ್ಸ್ಗಳ ಜೊತೆ ನಗ್ತಾ ಇರ್ಬೋದು, ಫ್ಯಾಮಿಲಿ ಜೊತೆ ನಗ್ತಾ ಇರ್ಬೋದು, ಬಟ್ ಮನೆಗೆ ಬಂದರೆ ಸಡನ್ನಾಗಿ ಸೈಲೆಂಟ್ ಆಗ್ತಾರೆ. ನಿಮ್ಮ ಹಳೆಯ ನೆನಪುಗಳು ಅವರಿಗೆ ಕಾಡ್ತಾ ಇದೆ. ನಿಮ್ಮ ಫೋಟೋ ನೋಡ್ತಾರೆ, ಅದೇ ರೀತಿ ನೆನಪು ಕಾಡ್ತಾ ಇದೆ. ಅಟ್ಯಾಚ್ಮೆಂಟ್ ಯಾಕೆ ಕಟ್ ಆಗ್ತಾ ಇಲ್ಲ, ಆ ಎನರ್ಜಿಯನ್ನು ನೋಡೋದಾದರೆ ಇದು ನಾರ್ಮಲ್ ಅಟ್ಯಾಚ್ಮೆಂಟ್ ಅಲ್ಲ, ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಅವರಿಗೆ. ನಿಮ್ಮ ಪ್ರೆಸೆನ್ಸ್ ಅನ್ನೋದು ಅವರಿಗೆ ಅಗತ್ಯ ಆಗಿಬಿಟ್ಟಿದೆ. ಅವ್ರು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಈ ಕನೆಕ್ಷನ್ ಕಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮೇಲೆ ಎಮೋಷ್ನಲಿ ಡಿಪೆಂಡ್ ಆಗಿದ್ದಾರೆ. ಅಂದರೆ ಅವರಿಗೆ ಖುಷಿ ಬೇಕಾದರೂ ಕೂಡ ನೀವು ನೆನಪಾಗ್ತೀರಾ, ಅವ್ರಿಗೆ ದುಃಖ ಬಂದಾಗ ಕೂಡ ನೀವು ನೆನಪಾಗ್ತೀರಾ. ಅಂದರೆ ಅವರ ಮನಸ್ಸಿನಲ್ಲಿ ಸೆಂಟರ್ ಪಾಯಿಂಟ್ ನೀವೇ ಆಗಿದ್ದೀರಾ. ಅವರು ನಿಮ್ಮನ್ನು ಮರ್ತಿಲ್ಲ, ಮರಿಬೇಕು ಅಂತ ಟ್ರೈ ಮಾಡಿರ್ಬೋದು, ಒರಟಾಗಿ ಮಾತಾಡಿರ್ಬಹುದು, ರೂಢಾಗಿ ಬಿಹೇವ್ ಮಾಡಿರ್ಬೋದು, ಅಥವಾ ಈ ರಿಲೇಷನ್ಶಿಪ್ಪೇ ಬೇಡ ಅನ್ನೋ ರೀತಿ ಬಿಹೇವ್ ಮಾಡಿರ್ಬೋದು. ಆದರೆ ಅವರಿಂದ ಆಗ್ತಾ ಇಲ್ಲ. ಹೊರಗಡೆ ಸ್ಟ್ರಾಂಗ್ ಆಗಿ ಅಭಿನಯ ಮಾಡ್ತಾ ಇದ್ದಾರೆ, ಬಟ್ ಒಳಗೆ ನಿಮಗಾಗಿ ಬ್ರೋಕನ್ ಆಗಿದ್ದಾರೆ. ಆ ಎನರ್ಜಿ ಇದೆ. ಡೀಪ್ ಅಟ್ಯಾಚ್ಮೆಂಟ್ ಎನರ್ಜಿ ಇದೆ, ನಿಜವಾದ ಕನೆಕ್ಷನ್ ಎನರ್ಜಿ ಇದೆ. ಈಗಲೇ ಎಂಡ್ ಆಗಿರುವ ಎನರ್ಜಿ ಕಾಣ್ತಾ ಇಲ್ಲ. ನೀವು ಅವರ ಲೈಫ್ನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಅವರ ಲೈಫ್ನ ಒಂದು ಭಾಗ ಅನ್ನೋ ರೀತಿ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಭಾವನೆ, ಒಂದು ಅವರ ಲೈಫ್ನ ಅಗತ್ಯ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಬಿಡೋಕ್ಕಾಗದೇ ಇರುವ ಹೃದಯದ ಕನೆಕ್ಷನ್ ಎನರ್ಜಿ ಕಾಣ್ತಾ ಇದೆ. ಹರ್ಟ್, ಪಾಸ್ಟ್ನ ಪೇಯ್ನ್, ಮೌನದ ಹಿಂದೆ ಇರುವ ನೋವು, ಈ ಎನರ್ಜಿ ಇದು ಸ್ವಲ್ಪ ಹೆವಿ ಎನರ್ಜಿ. ಹೊರಗಡೆ ಕಾಣುವಷ್ಟು ಸಿಂಪಲ್ ಅಲ್ಲ. ಅಂದರೆ ಹಳೆಯ ನೋವಿರಬಹುದು, ಈ ರಿಲೇಷನ್ಶಿಪ್ಪಲ್ಲಿ ಪಾಸ್ಟಲ್ಲಿ ನಡೆದ ಘಟನೆಗಳಾಗಿರ್ಬೋದು, ಕಹಿ ಘಟನೆಗಳಾಗಿರ್ಬೋದು, ಮಾತಿನಲ್ಲಿ ಹೇಳೋಕ್ಕೆ ಆಗದೇ ಇರುವಂತಹ ಗಾಯ ಆಗಿದೆ. ಒಳಗಡೆ ಮೌನವಾಗಿ ಕಾಡ್ತಾ ಇರುವ ಪೇಯ್ನ್ ಆಗಿದೆ. ಈ ವ್ಯಕ್ತಿ ನಿಮ್ಮಿಂದ ಡೈರೆಕ್ಟಾಗಿ ನೋವು ಪಡೆದೇ ಇರ್ಬೋದು, ಅಥವಾ ನೀವು ಆ ರೀತಿ ನಿಮಗೆ ಗೊತ್ತಿಲ್ಲದೆ ಈ ವ್ಯಕ್ತಿಗೆ ಏನಾದರೂ ಹರ್ಟ್ ಮಾಡಿರ್ಬೋದು. ನಿಮ್ಮ ಒಂದು ಮಾತಾಗಿರ್ಬೋದು, ನಿಮ್ಮ ಒಂದು ಟೋನ್, ಅಥವಾ ನಿಮ್ಮ ಆ್ಯಕ್ಷನ್, ನಿಮ್ಮ ಬಿಹೇವಿಯರ್, ಅದು ನಿಮಗೆ ಸಣ್ಣ ವಿಷಯದ ರೀತಿ ಕಂಡಿರ್ಬೋದು, ಅಥವಾ ನಿಮಗೆ ಅರ್ಥ ಆಗದೇ ಇರ್ಬೋದು. ಬಟ್ ಅದು ಅವ್ರಿಗೆ ಹೃದಯಕ್ಕೆ ಅದು ತಾಕಿದ ರೀತಿಯಾಗಿದೆ. ಆ ಎನರ್ಜಿ ಕೆಲವರ ಎನರ್ಜಿ ಇದೆ. ಅಂದರೆ ನೀವು ಯಾವತ್ತಾದರೂ ಒಂದು ದಿನ ಕೋಪದಲ್ಲಿ ಏನಾದರೂ ಹೇಳಿರ್ಬೋದು, ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ, ಈ ರೀತಿ ಮಾತಾಡಿರ್ಬೋದು. ನಿಮಗೆ ಅದು ಆ ಕ್ಷಣದ ಕೋಪ, ಆದರೆ ಅವರಿಗೆ ಅದು ಒಂದು ಹರ್ಟ್ ಆಗಿರುವ ಫೀಲಿಂಗ್ ಆಗಿದೆ. ಈಗ ಅವರ ಮನಸ್ಸು ಹೇಳ್ತಾ ಇದೆ, ನಾನು ನಿಜವಾಗ್ಲೂ ಈ ರೀತಿನಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನನಗೆ ನೋವಾಯಿತು ಅಂತ ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳದೆ ಇರ್ಬೋದು, ಬಟ್ ಫೀಲಿಂಗ್ಸ್ ಆ ರೀತಿ ಇದೆ. ಆ ಮಾತು ಮತ್ತೆ ಮತ್ತೆ ಅವರ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇದೆ. ಅದೇ ಸನ್ನಿವೇಶ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಅವ್ರು ಯಾಕೆ ಈಗ ಸೈಲೆಂಟ್ ಆಗಿದ್ದಾರೆ ಅಂತ ನೋಡೋದಾದರೆ, ತಮ್ಮ ಫೀಲಿಂಗ್ಸ್ ಅವರು ಮೊದಲು ಹೇಳ್ತಾ ಇರ್ಬೋದು, ಶೇರ್ ಮಾಡ್ಕೊಳ್ತಾ ಇರ್ಬೋದು, ಅವರ ಮನಸ್ಸನ್ನು ನಿಮ್ಮ ಮುಂದೆ ಇಡ್ತಾ ಇರ್ಬೋದು. ಆದರೆ ಈಗ ಅವರು ಮೌನವನ್ನು ಆಯ್ಕೆ ಮಾಡಿಕೊಂಡಿರುವ ಎನರ್ಜಿ ಇದೆ. ಇದು ಬದಲಾವಣೆಯ ಕಾರಣ, ಇದು ಕೇವಲ ಆ್ಯಟಿಟ್ಯೂಡ್ ಅಲ್ಲ. ಅವರು ಅವರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಓಪನ್ ಅಪ್ ಆದರೆ ಮತ್ತೆ ನನಗೆ ನೋವಾಗುತ್ತಾ, ಮತ್ತೆ ಹರ್ಟ್ ಆಗುತ್ತಾ, ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರ ಎನರ್ಜಿ ಆ ರೀತಿ ಇದೆ. ಮೊದಲು ಅವರು ತಮ್ಮ ಸಮಸ್ಯೆ ಎಲ್ಲ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ರು, ಶೇರ್ ಮಾಡ್ಕೊಳ್ತಾ ಇದ್ರು. ಬಟ್ ಈಗ ಅವರಲ್ಲಿ ಏನೇ ಫೀಲ್ ಇದ್ದರೂ ಮನಸ್ಸಿನಲ್ಲೇ ಇಟ್ಕೊಳ್ತಾ ಇದ್ದಾರೆ. ಬಟ್ ನಿಮ್ಗೇನು ಅನ್ನಿಸ್ತಾ ಇದೆ ಅಂದರೆ, ಅವ್ರು ನನ್ನನ್ನು ಟ್ರಸ್ಟ್ ಮಾಡ್ತಾ ಇಲ್ಲ, ಅಥವಾ ಎಲ್ಲವನ್ನು ಹೈಡ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಫೀಲಿಂಗ್ಸ್ ಇರ್ಬೋದು. ಅವ್ರು ಅಂದ್ಕೊಳ್ತಿದ್ದಾರೆ ಅವ್ರಿಗೆ ನೋವಾಗಬಾರ್ದು, ಸ್ವಲ್ಪ ಬ್ಯಾಕ್ ಆಗಿದ್ದಾರೆ. ಅವರ ಹೃದಯದ ಭಾಗಗಳನ್ನ ಸ್ವಲ್ಪ ಮುಚ್ಕೊಂಡಿದ್ದಾರೆ. ಯಾಕೆಂದರೆ ಒಂದು ಸಲ ನೋವಾದರೆ ಮತ್ತೆ ಮತ್ತೆ ಆ ನೋವನ್ನು ಅನುಭವಿಸ್ಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಅಂದರೆ ಪಾಸ್ಟಲ್ಲಿ ಆ ರೀತಿ ಏನಾದರೂ ಸನ್ನಿವೇಶಗಳು ಬಂದಿರಬಹುದು. ಹಳೆಯ ಜಗಳಗಳು, ಹೇಳಿರದ ಮಾತುಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇದೆಲ್ಲವೂ ಅವರ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಅಂದರೆ ನೀವು ಅವರಿಗೆ ಹರ್ಟ್ ಮಾಡಿದ್ದೀರಾ ಅಂತ
ನೀವು ಬೇಕು ಅಂತ ಮಾಡದೇ ಇರ್ಬೋದು, ಅದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಅವ್ರಿಗೆ ರಿಯಲ್ ಪೇಯ್ನ್ ಆಗಿರುವ ಚಾನ್ಸಸ್ ಕೂಡ ಇದೆ. ಪ್ರೀತಿ ಕಡಿಮೆಯಾಗಿರೋದ್ರಿಂದ ಅವರು ನಿಮ್ಮಿಂದ ದೂರ ಆಗಿಲ್ಲ, ಅಥವಾ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇಲ್ಲ ಅನ್ನೋದು ಕಾಣ್ತಾ ಇಲ್ಲ. ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಬಟ್ ಯಾವುದೋ ಒಂದು ಸಿಚುವೇಶನ್ ಕಾರಣದಿಂದ ಕೂಡ, ಅಥವಾ ಯಾವುದೋ ಒಂದು ಮನಸ್ತಾಪದಿಂದ, ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಕೂಡ ದೂರ ಆಗಿರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಬಟ್ ಅವ್ರು ನಿಮಗೆ ಇನ್ನೂ ಕೂಡ ಕನೆಕ್ಟ್ ಆಗಿದ್ದಾರೆ, ಆದರೆ ಪಾಸ್ಟ್ ನೋವು ಅವರನ್ನು ಅಲ್ಲೇ ಸ್ಟಕ್ ಮಾಡ್ತಾ ಇದೆ. ಓಪನ್ ಅಪ್ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ, ಆದರೆ ಭಯ ಅವರನ್ನು ತಡೀತಾ ಇದೆ. ಮತ್ತೆ ಹರ್ಟ್ ಆಗಬಾರ್ದು ಅನ್ನೋ ಭಯ. ಪ್ರತಿಯೊಂದು ಸೈಲೆನ್ಸ್ ಹಿಂದೆ ಇರುವ ನಿಜವಾದ ಕಾರಣ ಆ ರೀತಿ ಕೂಡ ಆಗಿರ್ಬೋದು, ಆ ಎನರ್ಜಿ ಇದೆ. ಕಾರ್ಮಿಕ್ ಸಿಚುವೇಶನ್ ಎನರ್ಜಿ, ಕೆಲವರ ಲೈಫ್ನಲ್ಲಿ ಕಾರ್ಮಿಕ್ ಸಿಚುವೇಶನ್ ಕೂಡ ಇದೆ. ಹಿಂದಿನ ಅನುಭವ ಪಾಠದ ರೀತಿ ನಿಮ್ಮ ಲೈಫ್ನಲ್ಲಿ ಬಂದಿರಬಹುದು. ಅದೇ ರೀತಿ ಇಲ್ಲಿ ಏನು ನಡೀತಾ ಇದೆ ಅಂದರೆ, ನೀವಿಬ್ಬರೂ ಕೂಡ ಒಬ್ಬರನ್ನೊಬ್ಬರು ಫೀಲ್ ಮಾಡ್ತಾ ಇದ್ದೀರಾ. ಪ್ರೀತಿ ಇದೆ, ಕನೆಕ್ಷನ್ ಇದೆ ಇಬ್ಬರಿಗೂ ಕೂಡ. ನಿಮ್ಮ ಮನಸ್ಸಿನಲ್ಲೂ ಕೂಡ ಆ ವ್ಯಕ್ತಿ ಇದ್ದಾರೆ, ಅವರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಸಿಚುವೇಶನ್ ನಿಮಗೆ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇಲ್ಲ. ಅಂದರೆ ಲವ್ ಇದೆ, ಆದರೆ ಲೈಫ್ನಲ್ಲಿ ಸಿಚುವೇಶನ್ ಅಡ್ಡ ಬರ್ತಾ ಇದೆ. ನೀವು ಭೇಟಿಯಾಗೋದು ಒಂದು ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಕಾಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಬಟ್ ಏನೋ ಒಂದು ಅಡ್ಡ ಬರ್ತಾ ಇದೆ. ಅಥವಾ ಇವರು ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು. ಕೆಲವೊಮ್ಮೆ ಈ ಕಾರ್ಮಿಕ್ ಸಿಚುವೇಶನ್ ಅನ್ನೋದು ಒಬ್ಬರಿಗೆ ಪಾಠ ಕಲಿಸೋದಕ್ಕೆ ಅಥವಾ ಗ್ರೋತ್ಗೆ, ಬೆಳೆಯೋದಕ್ಕೆ ಕೂಡ ನಮ್ಮ ಲೈಫ್ನಲ್ಲಿ ಬಂದಿರುತ್ತೆ. ರಿಲೇಷನ್ಶಿಪ್ಪಲ್ಲಿ ಹೊರಗಿನ ಕೆಲವು ಎನರ್ಜಿ ಕೆಲಸ ಮಾಡ್ತಾ ಇರ್ಬೋದು. ಅಂದರೆ ಮೂರನೇ ವ್ಯಕ್ತಿ ಬಂದಿರ್ಬೋದು ನಿಮ್ಮ ಲೈಫ್ನಲ್ಲಿ. ಎಲ್ಲರ ಲೈಫ್ಗೆ ನಾನು ಹೇಳ್ತಾ ಇಲ್ಲ, ಕೆಲವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಇಶ್ಯೂ ಕೂಡ ಬಂದಿರ್ಬೋದು. ಆ ಥರ್ಡ್ ಪಾರ್ಟಿ ಅನ್ನೋದು ಫ್ರೆಂಡ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ ಇರ್ಬೋದು, ಅಥವಾ ಯಾರಾದರೂ ಹೊರಗಡೆಯ ವ್ಯಕ್ತಿ ಇರ್ಬೋದು, ಅಥವಾ ಕೆಲಸ, ಜಾಬ್, ವರ್ಕ್, ಫಿನಾನ್ಷಿಯಲ್ ಇಶ್ಯೂಸ್ ಇದು ಕೂಡ ಆಗಿರ್ಬೋದು, ಕೆಲಸದ ಒತ್ತಡ ಆಗಿರ್ಬೋದು. ಇದೆಲ್ಲ ಕೂಡ ಯಾವುದೋ ಒಂದು ರೀತಿಯಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಅಡ್ಡ ಬಂದಿರಬಹುದು. ಫ್ಯಾಮಿಲಿಯ ಇಶ್ಯೂಸ್, ಮನೆಯವರ ಒತ್ತಡ, ಜವಾಬ್ದಾರಿ, ನಿರೀಕ್ಷೆಗಳು, ಅಂದರೆ ಮನೆಯ ಮಾತು ಕೇಳಬೇಕು ಅನ್ನೋ ಸಿಚುವೇಶನ್ ಕೂಡ ಈ ವ್ಯಕ್ತಿಗೆ ಎದುರಾಗಿರ್ಬೋದು, ಅಥವಾ ನಿಮಗೂ ಕೂಡ ಎದುರಾಗಿರಬಹುದು. ಇದೆಲ್ಲ ಕಾರಣದಿಂದ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಅಡೆತಡೆ ಅನ್ನೋದು ಕೂಡ ಬಂದಿರಬಹುದು. ಇದು ಎಲ್ಲರ ಲೈಫ್ನಲ್ಲಿ ಅಲ್ಲ, ಕೆಲವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಇಶ್ಯೂ ಕೂಡ ಆಗಿರಬಹುದು. ಇನ್ನು ಕೆಲವರಲ್ಲಿ ಮನೆಯವರಿಂದ ಬೇರೆಯವ್ರ ಜೊತೆ ಮ್ಯಾರೇಜ್ ಆ ರೀತಿ ಮಾತುಕತೆ ನಡೆದಿರಬಹುದು, ಅಥವಾ ಈ ರಿಲೇಷನ್ಶಿಪ್ ಮನೆಯವರಿಗೆ ಇಷ್ಟ ಇಲ್ಲದೆ ಇರಬಹುದು. ಇಲ್ಲಿ ನೀವು ಅಂದ್ಕೊಳ್ತಾ ಇರ್ಬೋದು ಅವರು ನಿಮ್ಮನ್ನು ಮೋಸ ಮಾಡಿದ್ರು, ಚೀಟ್ ಮಾಡಿದ್ರು ಅಂತ. ಆದರೆ ಸತ್ಯ ಏನು ಅಂದರೆ, ಸಿಚುವೇಶನ್ಗೆ ತಕ್ಕ ಹಾಗೆ ನಡ್ಕೊಂಡಿರಬಹುದು ಅವರು. ಅಂದರೆ ಏನಾಗುತ್ತೆ ಅಂದರೆ, ಕೆಲವು ಟೈಮ್ನಲ್ಲಿ ತಪ್ಪು ಮಾಡ್ತಾರೆ. ಕೆಲವೊಂದು ಸಲ ಸಿಚುವೇಶನ್ನೇ ಅವರನ್ನು ಆ ದಾರಿಯಲ್ಲಿ, ತಪ್ಪಿನ ದಾರಿಯಲ್ಲಿ ತಳ್ಳಿಬಿಡುತ್ತೆ. ಅಂದರೆ ಇದು ಉದ್ದೇಶಪೂರ್ವಕ ಮೋಸ ಅಲ್ಲ, ಇದು ಪರಿಸ್ಥಿತಿ ಕಾರಣದಿಂದ ಬಂದ ನಿರ್ಧಾರ. ಅಂದರೆ ಈ ವ್ಯಕ್ತಿ ಒಳಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಹೊರಗಡೆ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ, ಆದರೆ ಒಳಗಡೆಯಿಂದ ನಾನು ಸರಿಯಾದ ಕೆಲಸ ಮಾಡಲಿಲ್ಲ ಅನ್ನೋ ಗಿಲ್ಟ್ ಇದೆ. ನಿಮ್ಮನ್ನು ಎಲ್ಲಿ ಕಳ್ಕೊಳ್ತೀನೋ ಅನ್ನೋ ಫೀಲ್ ಇದೆ, ನೋವಿದೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ದೊಡ್ಡ ಇಶ್ಯೂ ಏನು ಅಂದರೆ, ಟೈಮಿಂಗ್ ಕೂಡ ಸರಿಯಾಗಿಲ್ಲ. ನೀವು ರೆಡಿ ಆಗಿದ್ದ ಸಮಯದಲ್ಲಿ ಅವರು ರೆಡಿ ಇರಲಿಲ್ಲ, ಅಥವಾ ಅವರು ರೆಡಿ ಆಗಿದ್ದಾಗ ನೀವು ದೂರ ಆದ್ರಿ, ಆ ಎನರ್ಜಿ ಇದೆ. ಅಂದರೆ ಲವ್ ಇದ್ದರೂ ಗ್ಯಾಪ್ ಯಾಕೆ ಅಂತ ಎನರ್ಜಿಯ ಪ್ರಕಾರ ನೋಡೋದಾದರೆ, ಪ್ರೀತಿ ಇದೆ, ಅಟ್ಯಾಚ್ಮೆಂಟ್ ಇದೆ, ಆದರೆ ಸಿಚುವೇಶನ್ ಸ್ಟಕ್ ಆಗಿ ನಿಂತಿದೆ. ಈ ರಿಲೇಷನ್ಶಿಪ್ಪಲ್ಲಿ ನಡೀತಾ ಇರೋದು ಕೆಲವು ಬಾರಿ ನಿಮಗೂ ಹರ್ಟ್ ಆಗಿರ್ಬೋದು, ಆ ವ್ಯಕ್ತಿಗೂ ಕೂಡ ಹರ್ಟ್ ಆಗಿದೆ. ಅದನ್ನು ಕೇವಲ ನಿಮಗೆ ಮಾತ್ರ ಹರ್ಟ್ ಆಗಿದೆ ಅಂತ ನೋಡೋದು ಸರಿ. ಅಂದರೆ ಯಾವಾಗಲೂ ನಮ್ಮದೇ ಸರಿ, ನಾನೇ ಸರಿಯಾಗಿದ್ದೆ ಅಂತ ಅಂದ್ಕೊಳ್ಳೋದು ಸರಿಯಲ್ಲ. ಯಾಕೆಂದರೆ ಆ ವ್ಯಕ್ತಿ ಕೂಡ ಪೇನ್ ಅನುಭವಿಸಿರ್ತಾರೆ, ಅವರು ಕೂಡ ನೋವಲ್ಲಿರ್ತಾರೆ. ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಅಡ್ಡ ಇದೆ, ಯಾವುದೋ ಒಂದು ಕಾರಣ ಅನ್ನೋದು ಅಡ್ಡ ಇದೆ. ಅಂದರೆ ಇಲ್ಲಿ ಕೆಲವರಿಗೆ ಡೀಪ್ ಕಾರ್ಮಿಕ್ ಕನೆಕ್ಷನ್, ಕೆಲವು ಪಾಠಗಳಿದೆ, ಗ್ರೋತ್ ಇದೆ. ಕೆಲವೊಮ್ಮೆ ಕಾರ್ಮಿಕ್ ಸಿಚುವೇಶನ್ ಅನ್ನೋದು ಲೈಫ್ನಲ್ಲಿ ಯಾಕೆ ಬರುತ್ತೆ ಅಂದರೆ, ಅದು ಸದಾ ಇಬ್ಬರು ಕೂಡ ಒಟ್ಟಿಗೆ ಇರೋದಕ್ಕೆ ಇರಬಹುದು, ಅಥವಾ ಒಂದೊಂದು ಪಾಠವನ್ನು ಒಂದೊಂದು ಲೆಸನ್ ಕಲಿಸೋದಕ್ಕೆ ಕೂಡ ಬಂದ್ಬಿಡುತ್ತೆ. ಬಟ್ ಈ ರಿಲೇಷನ್ಶಿಪ್ ಅನ್ನೋದು ವೇಸ್ಟ್ ಅಥವಾ ವ್ಯರ್ಥ ಅಲ್ಲ, ಇದು ತುಂಬ ಡೀಪ್, ತುಂಬ ಬಾಂಡಿಂಗ್ ಇರುವಂತಹ ಎನರ್ಜಿ ಕಾಣ್ತಾ ಇದೆ, ತುಂಬ ಸ್ಟ್ರಾಂಗ್ ಲವ್ ಎನರ್ಜಿ ಕಾಣ್ತಾ ಇದೆ. ಇನ್ನು ಅವಾಯ್ಡಿಂಗ್, ಇಗ್ನೋರಿಂಗ್, ದೂರದ ಹಿಂದೆ ಇರುವ, ಡಿಸ್ಟೆನ್ಸ್ ಹಿಂದೆ ಇರುವ ನಿಜವಾದ ಕಾರಣ ಏನು ಅಂತ ನೋಡೋಣ. ಈ ಎನರ್ಜಿ ನೋಡೋದಕ್ಕೆ ನಿಮಗೆ ಸಿಂಪಲ್ಲಾಗಿ ಕಾಣ್ಬೋದು. ಅವ್ರು ದೂರ ಹೋಗ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇರ್ಬೋದು, ಅವಾಯ್ಡ್ ಮಾಡ್ತಾ ಇರ್ಬೋದು. ಬಟ್ ಯಾಕೆ ಅಂತ ನೋಡೋದಾದರೆ, ಎನರ್ಜಿ ಪ್ರಕಾರ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ, ಆದರೆ ಅದು ಕೇರ್ ಇಲ್ಲದ ಕಾರಣ ಅಲ್ಲ, ಪ್ರೀತಿ ಇಲ್ಲದ ಕಾರಣ ಅಲ್ಲ ಅನ್ನೋ ಎನರ್ಜಿ ಇದೆ. ಅವರು ಅವರ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅವರೊಳಗೆ ಮನಸ್ಸಿನಲ್ಲಿ ಎರಡು ಭಾಗ ಆಗಿದೆ, ಫೈಟ್ ನಡೀತಾ ಇದೆ. ಅಂದರೆ ಒಂದು ಸಿಚುವೇಶನ್ ಕೂಡ ಅಡ್ಡ ಇರ್ಬೋದು, ಮನಸ್ಸು ಹೇಳ್ತಾ ಇದೆ ನಿಮ್ಮ ಹತ್ರ ಹೋಗೋದಕ್ಕೆ, ಬಟ್ ಸಿಚುವೇಶನ್ ಅನ್ನೋದು ಅಡ್ಡ ಇದೆ.
ಅವರು ನಿಮ್ಮನ್ನು ಆನ್ಲೈನಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಟೈಮ್ನ ನೋಡ್ತಾ ಇದ್ದಾರೆ, ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಗ್ನೋರ್ ಯಾಕೆ ಅಂತ ನೋಡೋದಾದರೆ ಸೆಲ್ಫ್ ಪ್ರೊಟೆಕ್ಷನ್. ಅವರಿಗೆ ತಮ್ಮ ಫೀಲಿಂಗ್ಸ್ ಮೇಲೆ ಭಯ ಇದೆ. ನಾನು ಮತ್ತೆ ಇನ್ವಾಲ್ವ್ ಆದರೆ ಮತ್ತೆ ಹರ್ಟ್ ಆಗ್ತೀನಿ ಅಥವಾ ರಿಜೆಕ್ಷನ್ ಭಯ ಇದೆ, ಫಿಯರ್ ಅನ್ನೋದು ಕಾಣ್ತಾ ಇದೆ. ನಿಮಗೆ ಅನ್ನಿಸ್ತಾ ಇರ್ಬೋದು ಇವರಿಗೆ ಆ್ಯಟಿಟ್ಯೂಡ್ ಇದೆ, ನನ್ನನ್ನು ಕೇರ್ ಮಾಡ್ತಾ ಇಲ್ಲ, ಅವ್ರು ನನಗೆ ರಿಪ್ಲೈ ಕೊಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಕಾಲ್ ಮಾಡಿದ್ರೂ ಕೂಡ ಆ ಕಡೆಯಿಂದ ರಿಪ್ಲೈ ಬರ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಬಟ್ ನೀವು ಅದನ್ನು ನೇರವಾಗಿ ಇಗ್ನೋರ್ ಅಂತ ತಗೊಳ್ತಾ ಇದ್ದೀರಾ. ಬಟ್ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇಲ್ಲ, ತಮ್ಮ ಹೃದಯದ ಫೀಲಿಂಗ್ಸಿಂದ ಓಡ್ತಾ ಇದ್ದಾರೆ. ಆ ಎನರ್ಜಿಯ ಪ್ರಕಾರ ಪಾಸ್ಟ್ನ ಹರ್ಟಿಂದ ಅವರು ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಹತ್ತಿರ ಬರ್ತಾರೆ, ಮತ್ತೆ ದೂರ ಹೋಗ್ತಾ ಇದ್ದಾರೆ, ಮಾತಾಡ್ತಾರೆ, ಮತ್ತೆ ಸೈಲೆಂಟ್ ಆಗ್ತಾರೆ. ನೀವು ಅದನ್ನು ಇವರು ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾರೆ, ಈಗೋ ತೋರಿಸ್ತಾ ಇದ್ದಾರೆ, ಅಥವಾ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಕೆಲವರ ಲೈಫ್ನಲ್ಲಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೂಡ ಇರಬಹುದು. ಅಂದರೆ ಒಂದು ದಿನ ತುಂಬ ಪ್ರೀತಿ ತೋರಿಸೋದು, ತುಂಬ ಮೆಸೇಜ್ ಮಾಡೋದು, ಬಟ್ ಇನ್ನೊಂದು ದಿನ ತುಂಬ ಸೈಲೆಂಟ್, ಪೂರ್ತಿ ದಿನ ಸೈಲೆಂಟ್ ಆಗಿರೋದು. ಬಟ್ ನಿಮ್ಗೆ ಅನ್ನಿಸ್ತಾ ಇದೆ ಇವರು ನಿಮಗೆ ಟೈಮ್ ಕೊಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ. ಈ ರೀತಿ ಕೂಡ ಆಗಿರ್ಬೋದು ಈ ಹಿಂದೆ ಪಾಸ್ಟ್ನಲ್ಲಿ. ಅಂದರೆ ಇದು ಕೇರ್ ಇಲ್ಲದ ಲಕ್ಷಣ ಅಲ್ಲ, ಫೀಲಿಂಗ್ಸ್ ಜಾಸ್ತಿ ಇದೆ ಈ ವ್ಯಕ್ತಿಗೆ, ಬಟ್ ಅದನ್ನು ಶೋ ಮಾಡ್ತಾ ಇಲ್ಲ. ಅವರ ಮನಸ್ಸಿನಲ್ಲಿ ಹಿಡಿದಿಟ್ಕೊಳ್ತಾ ಇದ್ದಾರೆ, ಸ್ಟಕ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಮೇಲೆ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ, ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ, ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ, ದೂರ ಹೋಗ್ತಾ ಇದ್ದಾರೆ. ನೀವು ನೋಡೋದು ದೂರ, ಆದರೆ ಸತ್ಯ ಏನು ಅಂದರೆ ಭಯ, ಫಿಯರ್. ಅದೇ ರೀತಿ ಈ ವ್ಯಕ್ತಿಗೆ ರಿಜೆಕ್ಷನ್ ಭಯ ಕೂಡ ಇದೆ. ಮತ್ತು ಇವರ ಲೈಫ್ನಲ್ಲಿ ನಾನು ಹೋದರೆ ಏನಾಗ್ಬೋದು ಅನ್ನೋ ಫೀಲ್ ಇದೆ. ಇದು ತುಂಬ ಡೀಪ್ ಆಗಿರುವ ಕನ್ಫ್ಯೂಸ್ಡ್ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ಕನ್ಫ್ಯೂಸ್ಡ್ ಕೂಡ ಆಗ್ತಾ ಇದ್ದಾರೆ, ಏನು ಮಾಡಬೇಕು ಅನ್ನೋ ಫೀಲಿಂಗ್ಸ್ ಜಾಸ್ತಿ ಇದೆ. ಬಟ್ ನಿಮ್ಮ ಮೇಲಿರುವ ಅಟ್ರ್ಯಾಕ್ಷನ್ ಅನ್ನೋದು ಕಡಿಮೆ ಆಗಿಲ್ಲ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಕಡಿಮೆ ಆಗಿಲ್ಲ. ಅವ್ರು ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು, ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ಅಥವಾ ಕಾಲ್ ಮೆಸೇಜ್ಗೆ ಇಗ್ನೋರ್ ಮಾಡ್ತಾ ಇರ್ಬೋದು, ಬಟ್ ಮಿಸ್ಸಿಂಗ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸೀರಿಯಸ್ ಲವ್ ಎನರ್ಜಿ ಕಾಣ್ತಾ ಇದೆ. ಅಂದರೆ ಜೀವನದ ಭಾಗ, ತುಂಬ ಪವರ್ಫುಲ್ ಆಗಿರುವ ಎನರ್ಜಿ, ಬ್ಯೂಟಿಫುಲ್ ಆಗಿರುವ ಎನರ್ಜಿ. ಅಂದರೆ ಇದು ಟೈಮ್ ಪಾಸ್ ಅಲ್ಲ, ಟೈಮ್ ಹೋಗೋಕ್ಕೆ ಇರುವ ಕನೆಕ್ಷನ್ ಅಲ್ಲ, ಆ ಎನರ್ಜಿ ಇದೆ. ನಿಮ್ಮ ಬಗ್ಗೆ ಅವ್ರು ಥಿಂಕ್ ಮಾಡ್ತಾರೆ, ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಒಟ್ಟಿಗೆ ಇದ್ದಾಗ ಯಾವ ರೀತಿ ಇತ್ತು ಅನ್ನೋದನ್ನು ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನ ಮುಂದೆ ಯಾವ ರೀತಿ ಹೋಗುತ್ತೆ ಅನ್ನೋ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಕಪಲ್ಸ್ನ ನೋಡಿದ್ರೆ ಅವರ ಮನಸ್ಸಿಗೆ ತಕ್ಷಣ ನೀವು ಬರ್ತಾ ಇದ್ದೀರಾ. ಬಟ್ ಯಾಕೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂತ ನೋಡೋದಾದರೆ ಅವರಿಗೆ ಫೀಲಿಂಗ್ಸ್ ಇದೆ, ಫ್ಯೂಚರ್ ಇಮ್ಯಾಜಿನ್ ಮಾಡ್ತಾರೆ, ಆದರೆ ಅದನ್ನು ಹೇಳೋದಕ್ಕೆ ಆಗ್ತಾ ಇಲ್ಲ. ಭಯ ಇದೆ, ರಿಜೆಕ್ಷನ್ ಫಿಯರ್ ಇದೆ, ಮತ್ತು ಹರ್ಟ್ ಆಗಬಾರ್ದು ಅನ್ನೋ ಭಾವನೆ ಇದೆ. ನಾನು ಹೇಳಿದ್ರೆ ಅವರು ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋ ಫೀಲಿಂಗ್ ಇದೆ, ಅಥವಾ ಮತ್ತೆ ದೂರ ಹೋಗ್ತೀರಾ ಅನ್ನೋ ಫೀಲಿಂಗ್ ಇದೆ. ಸೈಲೆಂಟ್ ಲವ್ ಕಾಣ್ತಾ ಇದೆ. ಅಂದರೆ ಪ್ರೀತಿ ಲೌಡಾಗಿ ಕಾಣಿಸ್ತಾ ಇಲ್ಲ, ಶೇರ್ ಮಾಡ್ಕೊಳ್ಳದೆ ಇರ್ಬೋದು. ಒಳಗಡೆ ಇಟ್ಕೊಂಡಿರುವ ಪ್ರೀತಿಯನ್ನು ಅಲ್ಲೇ ಹೈಡ್ ಮಾಡ್ಕೊಳ್ತಾ ಇದ್ದಾರೆ, ನಿಮಗೆ ನೇರವಾಗಿ ಹೇಳ್ಕೊಳ್ತಾ ಇಲ್ಲ. ನನಗೆ ನೀನು ಬೇಕು ಅಂತ ಅವರ ಆ್ಯಕ್ಷನ್ಗಳಲ್ಲಿ, ಸಣ್ಣ ಸಣ್ಣ ಕೇರ್ಗಳಲ್ಲಿ ಕಾಣಿಸ್ತಾ ಇರಬಹುದು, ನಿಮಗೆ ಕಾಣಿಸಿರ್ಬೋದು. ಈಗ ಸಿಚುವೇಶನ್ ಯಾವುದೇ ಇರ್ಬೋದು, ಬಟ್ ಮೊದಲೆಲ್ಲ ಆ ರೀತಿ ಆ್ಯಕ್ಷನ್ ಮಾಡಿರ್ಬೋದು ಆ ವ್ಯಕ್ತಿ. ಅವರ ಫೀಲಿಂಗ್ಸಲ್ಲಿ ನೀವು ಅರ್ಥ ಮಾಡ್ಕೊಂಡಿರ್ಬೋದು. ಅವರಿಗೆ ನಿಮ್ಮ ಅಟೆನ್ಷನ್ ಯಾಕೆ ಮುಖ್ಯ ಅಂತ ನೋಡೋದಾದರೆ, ನೀವು ಒಂದು ಸಣ್ಣ ಮೆಸೇಜ್ ಕಳಿಸಿದ್ರು ಕೂಡ, ಒಂದು ಸಣ್ಣ ಕೇರ್ ತೋರಿಸಿದ್ರು ಕೂಡ ಅವರಿಗೆ ತುಂಬ ಹ್ಯಾಪಿ ಫೀಲ್ ಆಗ್ತಾ ಇತ್ತು. ಒಂದು ದಿನ ನೀವು ಅವರ ಹತ್ರ ತುಂಬ ಕೇರಾಗಿ ಮಾತಾಡಿದ್ರು ಕೂಡ ತುಂಬ ಹ್ಯಾಪಿ ಆಗ್ತಾಯಿದ್ರು. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನ್ ಅನ್ನೋದು ಬದಲಾಗಿರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ಮಾತುಕತೆ ಕಡಿಮೆ ಆಗಿರ್ಬೋದು. ಬಟ್ ಈ ವ್ಯಕ್ತಿಯ ಫೀಲಿಂಗ್ಸ್ ಕಡಿಮೆ ಆಗಿಲ್ಲ, ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇನ್ನೂ ಜಾಸ್ತಿ ಇದೆ. ಸಿಚುವೇಶನ್ ಅನ್ನೋದು ಅಡ್ಡ ಬಂದಿದೆ. ಸೀರಿಯಸ್ ಆಗಿ ಈ ರಿಲೇಷನ್ಶಿಪ್ಪನ್ನು ತಗೊಂಡಿದ್ದಾರೆ. ಅಂದರೆ ಇದು ಟೆಂಪ್ರವರಿ ಕನೆಕ್ಷನ್ ಎನರ್ಜಿ ಇಲ್ಲ, ಡೀಪ್ ಲಾಂಗ್ ಟರ್ಮ್ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ನಿಮಗೆ ಡೀಪಾಗಿ ಕನೆಕ್ಟ್ ಆಗಿದ್ದಾರೆ, ನಿಮ್ಮ ಮೇಲೆ ಪ್ರೀತಿ ಇನ್ನೂ ಕೂಡ ಜಾಸ್ತಿ ಇದೆ. ಅಟ್ಯಾಚ್ಮೆಂಟ್ ಅನ್ನೋದು ಕಡಿಮೆ ಆಗಿಲ್ಲ, ಸಮಯದ ಜೊತೆಗೆ ಇನ್ನೂ ಸ್ಟ್ರಾಂಗ್ ಆಗ್ತಾನೆ ಇದೆ. ಬಟ್ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನಾನು ಮಾತ್ರ ಫೀಲ್ ಮಾಡ್ತಾ ಇದ್ದೀನಿ, ನನಗೆ ಮಾತ್ರ ಲವ್ ಇದೆ, ನಾನು ಮಾತ್ರ ಲೈಕ್ ಮಾಡ್ತಾ ಇದ್ದೀನಿ, ನಾನು ಮಾತ್ರ ಕೇರ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಈ ವ್ಯಕ್ತಿಯಲ್ಲೂ ಕೂಡ ಫೀಲಿಂಗ್ಸ್ ಇದೆ, ಇಬ್ಬರಲ್ಲೂ ಕೂಡ ಫೀಲಿಂಗ್ಸ್ ಅನ್ನೋದು ಇದೆ. ಇಬ್ಬರು ಮೌನದಲ್ಲಿ ಫೀಲ್ ಮಾಡ್ತಾ ಇದ್ದೀರಾ, ಆ ಎನರ್ಜಿ ಇದೆ. ಇಲ್ಲಿ ನಿಮಗೆ ಯೂನಿವರ್ಸ್ ಯಾವ ಗೈಡೆನ್ಸ್ ಕೊಡ್ತಾ ಇದೆ ಅಂದರೆ ಪಾಸಿಟಿವ್ ಇಮ್ಯಾಜಿನೇಷನ್. ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಯೋಚನೆ ಇದ್ದರೆ ಅದನ್ನು ತೆಗೆದುಹಾಕಿ. ಇದಾಗಲ್ಲ, ಅವ್ರು ಬರಲ್ಲ ಅನ್ನೋದನ್ನು ಬಿಡಿ. ಅದಕ್ಕೆ ಬದಲು ನಿಮ್ಮ ರಿಲೇಷನ್ಶಿಪ್ ಒಳ್ಳೆಯದಾಗಿದೆ ಅಂತ ಇಮ್ಯಾಜಿನ್ ಮಾಡಿ. ನೀವಿಬ್ಬರು ಮತ್ತೆ ಹ್ಯಾಪಿಯಾಗಿ ಮಾತಾಡ್ತಾ ಇದ್ದೀರಾ, ಆ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ನಿಮ್ಮ ಲೈಫ್ನಲ್ಲಿ ಇದ್ದಾರೆ ಅನ್ನೋ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ.
ನಿಮ್ಮ ಮೈಂಡ್ನಲ್ಲಿ ಒಂದು ಸೀನ್ ಇಮ್ಯಾಜಿನ್ ಮಾಡಿ. ನೀವು ಮತ್ತು ಅವರು ಒಟ್ಟಿಗೆ ನಗ್ತಾ ಇದ್ದೀರಾ, ಕಾಮಾಗಿ ಕೂತ್ಕೊಂಡಿದ್ದೀರಾ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಅವರು ನಿಮ್ಮ ಲೈಫ್ನಲ್ಲಿ ಇದ್ದಾರೆ, ಲೈಫ್ ಲಾಂಗ್ ನೀವಿಬ್ಬರು ಒಟ್ಟಿಗೆ ಇದ್ದೀರಾ ಅನ್ನೋ ಇಮ್ಯಾಜಿನೇಷನ್ ಏನಿದೆ, ನಿಮ್ಮ ಯೋಚನೆಗಳು ನಿಮ್ಮ ಎನರ್ಜಿ ಆಗಿರುತ್ತೆ. ಆ ಎನರ್ಜಿ ನಿಮ್ಮ ಲೈಫ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೀವು ಪಾಸಿಟಿವ್ ಆಗಿ ಫೀಲ್ ಮಾಡಿದ್ರೆ ಅದೇ ರೀತಿಯ ಸಿಚುವೇಶನ್ ನಿಮ್ಮ ಕಡೆಗೆ ಬರೋದಕ್ಕೆ ಶುರು ಆಗುತ್ತೆ. ಅಂದರೆ ಕೆಲವರು ಏನು ಮಾಡ್ತೀರಾ ಅಂದರೆ, ಒಂದು ಕ್ಷಣಕ್ಕೆ ಅಥವಾ ಸ್ವಲ್ಪ ಹೊತ್ತಿನ ಟೈಮ್ಗೆ ಮಾತ್ರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೆಕ್ಸ್ಟ್ ಡೇಯಿಂದ ನೆಗೆಟಿವ್ ಆಗಿ ಥಿಂಕ್ ಮಾಡೋದು. ಅವ್ರು ಬರೋದಿಲ್ಲ, ಅವ್ರು ಕಾಲ್ ಮಾಡೋದಿಲ್ಲ, ಮೆಸೇಜ್ ಮಾಡೋದಿಲ್ಲ, ಈ ರೀತಿ ಥಿಂಕ್ ಮಾಡೋದಕ್ಕೆ ಹೋಗಬಾರ್ದು. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಥಿಂಕಿಂಗನ್ನು ಇಡಿ. ನಿಮ್ಮ ಲೈಫ್ನಲ್ಲೂ ಕೂಡ ಪಾಸಿಟಿವ್ ಆಗಿರುವಂತಹ ನಿಮ್ಮ ಲವ್ ಲೈಫ್ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ಅದರಲ್ಲಿ ಎಷ್ಟೇ ಅಡೆತಡೆಗಳು ಇದ್ದರೂ, ಏನೇ ಸಿಚುವೇಶನ್ ಇದ್ದರೂ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಎಲ್ಲವೂ ಕೂಡ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮ ಮನಸ್ಸಿನ ಆಸೆಗಳು ಏನಿದೆ, ಪಾಸಿಟಿವ್ ಆಗಿರುವಂಥ ಆಸೆಗಳು ಎಲ್ಲವೂ ನೆರವೇರಲಿ, ನಿಮ್ಮ ಕನಸುಗಳು ನಿಜವಾಗಲಿ ಅಂತ ಬ್ಲೆಸ್ ಮಾಡ್ತಾ ಮತ್ತೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಹೀಗೆ ಇರಲಿ. ನಿಮ್ಮ ಸಪೋರ್ಟ್ಗೆ, ನಿಮ್ಮ ಪ್ರೀತಿಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.